ಸಾಮಾನ್ಯವಾಗಿ ರಾಜ್ಯದಲ್ಲಿ ಬೆಲ್ಲ ಎಂದಾಕ್ಷಣ ನಮಗೆ ನೆನಪಾಗುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರದ ಬೆಲ್ಲ ಅಂತ ಹೇಳ್ತಾರೆ. ಯಾಕಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಏನಂತಾರೆ ಮಾರಾಟವಾಗತಕ್ಕಂಥ ಎರಡನೇ ಒಂದು ಕ್ಷೇತ್ರ ಅಂತಂದರೆ ಅದು ಮಹಲಿಂಗಪುರ ಅಂತ ನಾವು ಹೇಳ್ತಿದ್ದೇವೆ. ಯಾಕಂದರೆ ಅತಿ ಹೆಚ್ಚಾಗಿ ಮಂಡ್ಯದಲ್ಲಿ ಕಂಡು ಬಂದರೆ ನಂತರದಲ್ಲಿ ಸ್ಥಾನವನ್ನು ಮಹಲಿಂಗಪುರದಲ್ಲಿ ನಾವು ನೋಡ್ತಿದ್ದೇವೆ. ಯಾಕಂದರೆ ಒಂದು ಕಾಲದಲ್ಲಿ ಉಚ್ಚಾರ ಸ್ಥಿತಿಯಲ್ಲಿ ರಫ್ತಾಗ್ತಾಯಿತ್ತು. ಅಂದರೆ ದೇಶ ವಿದೇಶಗಳಿಗೂ ಕೂಡ ರಫ್ತಾಗತಕ್ಕಂಥ ಒಂದು ಬೆಲ್ಲ ಇವತ್ತಿನ ದಿವಸ ದಯನೀಯ ಪರಿಸ್ಥಿತಿಯನ್ನು ಎದುರಿಸುವಂಥದ್ದು ಪರಿಸ್ಥಿತಿ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರ ಪಟ್ಟಣದ APMCಯಲ್ಲಿ ಆಗಿರುವಂಥದ್ದು. ನಾವೀಗ ಆ ಒಂದು ಸ್ಥಳದಲ್ಲಿವೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು, ಏನೋ ದೃಶ್ಯದಲ್ಲಿ ತೋರಿಸ್ತದೆ. ಇದು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರ ಪಟ್ಟಣದ APMCದ ಒಂದು ಆವರಣದಲ್ಲಿರ್ತಕ್ಕಂಥ ಒಂದು ಚಿತ್ರಣ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಇಲ್ಲಿಂದ ಏನಂತಂದರೆ ಪ್ರತಿನಿತ್ಯವೂ ಕೂಡ ಏನಂತಂದರೆ ಸಾಕಷ್ಟು ಪ್ರಮಾಣದ ಬೆಲ್ಲ ಇಲ್ಲಿಂದ ರಫ್ತು ಆಗ್ತಾಯಿತ್ತು. ಪ್ರಮುಖವಾಗಿ ಕೇವಲ ಹೊರ ರಾಜ್ಯವಲ್ಲದೆ ದೇಶ ವಿದೇಶಗಳಿಗೂ ಕೂಡ ಏನಂತಂದರೆ ಇಲ್ಲಿಂದ ಬೆಲ್ಲ ಇಲ್ಲಿ ರಫ್ತು ಆಗ್ತಾಯಿತ್ತು ಅನ್ನೋಂಥದ್ದು ಬಹಳಷ್ಟು ವಿಷಯ ನಾವಿಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಪ್ರತಿನಿತ್ಯವೂ ಕೂಡ 30ರಿಂದ 40 ಲಾರಿಗಳವರೆಗೂ ಹೋಗ್ತಕ್ಕಂಥ ಒಂದು ಬೆಲ್ಲ ಇವತ್ತಿನ ದಿವಸ ದಯನೀಯ ಪರಿಸ್ಥಿತಿ, ಅಂದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ರಫ್ತು ಆಗ್ತಾ ಇರುವಂಥದ್ದು. ಮತ್ತು ಮೊದಲನೇದಾಗಿ ನಾವು ಹೇಳಬೇಕಂತಂದರೆ ಇಲ್ಲಿಂದ ರಫ್ತು ಆಗ್ತಕ್ಕಂಥ ಬೆಲ್ಲ ಹೊರ ರಾಜ್ಯಗಳಿಗೆ ಹೋಗೋದ್ರ ಮೂಲಕ ಅಲ್ಲಿಂದ ಏನಂತಂದರೆ ಪಾಕಿಸ್ತಾನ, ಕಚ್ ಮತ್ತು ಇಂಡೋನೇಷ್ಯಾ ಹೀಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಏನಂತಂದರೆ ಇಲ್ಲಿಂದ ಬೆಲ್ಲ ರಫ್ತು ಆಗ್ತಾಯಿತ್ತು. ಹೀಗಾಗಿ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಾಗಿರ್ಬೋದು ಮತ್ತು ಕಾರ್ಮಿಕರಾಗಿರ್ಬೋದು ಬಹಳಷ್ಟು ಏನಂತಂದರೆ ಅವರಿಗೆ ಅನುಕೂಲತೆ ಆಗ್ತಾಯಿತ್ತು. ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು, ಏನು APMCಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಮಾರಾಟಗಾರರು ಕೂಡ ಇಲ್ಲಿರುವಂಥದ್ದು. ಎಲ್ಲೋ ಒಂದು ಕಡೆ ಯಾವಾಗ ಇಲ್ಲಿಂದ ಏನಂತಂದರೆ ಕೇಂದ್ರ ಸರ್ಕಾರದ ಒಂದು APMC ಕಾಯ್ದೆಯನ್ನು ಜಾರಿಗೆ ಬಂದರು, ಅಂಥ ಸಂದರ್ಭದಲ್ಲಿ ಏನಂತಂದರೆ ಇಲ್ಲಿ ಏನಂತಂದರೆ ಸೆಸ್ ತುಂಬಲೇಬೇಕಾದ ಕಾರಣದಿಂದ ಕೆಲವೊಂದು ಕಾರಣದಿಂದ ಅಲ್ಲಿ ಏನಂತಂದರೆ ಕುಂಠಿತವಾಗ್ತಾ ಇತ್ತು. ಒಂದೊಮ್ಮೆ ಆ ಕಾಯ್ದೆಯನ್ನು ಹಿಂತೆಗೆದರೂ ಕೂಡ ಏನಂತಾರೆ ಇವತ್ತಿಗೂ ಕೂಡ ಏನಂತಂದರೆ ಅದು ಏನಂತಾರೆ ಮತ್ತೆ ಏಳಿಗೆಯನ್ನು ಕಂಡಿಲ್ಲ. ಯಾಕಂದರೆ ಅದು ಸಂಪೂರ್ಣವಾಗಿ ಇವತ್ತಿನ ದಿವಸ ಸೆಸ್ಸನ್ನು ಕಟ್ಟಬೇಕಾಗಿರುವ ಕಾರಣದಿಂದ ಇವತ್ತೇನಂತಂದರೆ ಅದರಿಂದ ಹೊರಗುಳಿಯುವಂಥ ಜನರು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರದಿಂದ ಹೋಗತಕ್ಕಂಥ ಬೆಲ್ಲ ಇವತ್ತು ಯಾಕೆ ಕಡಿಮೆ ಆಯಿತು, ಏನಾಯಿತು ಅನ್ನೋಂಥದ್ದನ್ನು ನಾವೀಗ ಅವರಲ್ಲಿ ತಿಳ್ಕೊಂಡು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಏನು ಬೆಲ್ಲದ ವ್ಯಾಪಾರಸ್ಥರಾಗಿರುವಂಥದ್ದು ಏನು ಹೇಳ್ತಾರೆ ಇವತ್ತಿನ ಮುಖ್ಯವಾಗಿ ಭಾಳಷ್ಟು ಅಂತಾರೆ ಇಲ್ಲಿಂದ ದೇಶ ವಿದೇಶಗಳಿಗೂ ಕೂಡ ರಫ್ತು ಆಗ್ತಾಯಿತ್ತು ಇಲ್ಲಿಯ ಬೆಲ್ಲ. ಇವತ್ತು ಪರಿಸ್ಥಿತಿ ಏನಾಗಿದೆ? ಇವತ್ತಿನ ಪರಿಸ್ಥಿತಿ ಭಯಂಕರ ಮಾರ್ಕೆಟ್ ಯಾರ್ಡ್ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ ರೀ. ಒಂದು ಟೈಮ್ದೊಳಗೆ 80-85 ಇಸ್ವಿ ಹಿಡ್ಕೊಂಡು 2005-6 ತನಕ ಏನಾಗಿದೆ ರೀ ಪರಿಸ್ಥಿತಿ. ಅವಾಗ ಹೆವಿ ಮಾರ್ಕೆಟ್ ಸರ್, ದಿನ 35ರಿಂದ 40 ಟ್ರಕ್ ಗುಜರಾತು, ರಾಜಸ್ಥಾನು ಅಲ್ಲಿಂದ ಹೋಗಿ ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿ ಹೋಗ್ತಿತ್ತು ಸರ್ ಬೆಲ್ಲ. ಈಗ ಆ ವ್ಯಾಪಾರ ಪರಿಸ್ಥಿತಿ ಈಗ ಉಳಿದಿಲ್ಲ ರೀ. ಯಾಕಂದ್ರೆ ಈಗ ಏನು 2021 ಕೇಂದ್ರ ಸರ್ಕಾರ ಏನು ಕಾಯ್ದೆ ಜಾರಿಗೆ ತತ್ತಲ್ಲ ಸರ್, ಅದನ್ನೆಲ್ಲ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಿದ್ರು ಸರ್. ಹೀಗಾಗಿ ರೈತರಿಗೆ ಹೊರಗಡೆ ಮಾರಾಟ ಮಾಡೋಕೆ ಅನುವು ಮಾಡಿ ಸರ್ಕಾರ ಕೊಟ್ಟಂಗೆ ಆಯ್ತು ಸರ್. ಆ ಕಾಯ್ದೆ ಮಾಡೋದ್ರಿಂದ ರೈತರಿಗೆ ಫುಲ್ ಪರ್ಮಿಷನ್ ಕೊಟ್ಟಂಗೆ ಆಯ್ತು ರೀ. ಹೀಗಾಗಿ ಅದು ಭಾಳ ತೊಂದರೆ ಹಾಕಿಸಿಂದ ಅದು ಮತ್ತೆ ಇಂಪ್ಲಿಮೆಂಟ್ ಮಾಡಿ ಮತ್ತೆ ಅದು ಕಾಯ್ದೆ ಜಾರಿಗೆ ತಂದ್ರೂ ಎಲ್ಲ ರೆಜುಲೇಷನ್ APMCಗೆ ಬಂದ್ರೂ ಯಾರೂ ಆ್ಯಕ್ಷನ್ ತೊಗೊಳಕ್ಕೆ ತಯಾರಿಲ್ಲ ರೀ. ನಾವು ಈಗಾಗಲೇ ಹೋಗಿ 2-3 ಸಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ರೀ APMCಗೆ. ಹೋಗಿ ಹೇಳಿದ್ರು ಅವ್ರ ಸ್ಟಾಪ್ ಇಲ್ಲ, ಅದು ಇಲ್ಲ ಅಂತೇಳಿ ಇದನ್ನೇ ಹೇಳ್ಕೊತ ಬಂದರು ಸರ್. ಮತ್ತು ಅದರಿಂದ ಸ್ವಲ್ಪ ಸಮಸ್ಯೆ ಆಗಿ ನಮ್ಮ ಮಾರ್ಕೆಟೆಡ್ ಎಲ್ಲ ತೆಳಗೆ ಬಂದ ಕಿಶಿಂದ ಎಲ್ಲ ಮಾರ್ಕೆಟೆಡೇ ಈಗ 10% ವ್ಯವಹಾರ ಉಳಿದಿಲ್ಲ ರೀ ಸರ್. ಇಲ್ಲಿ ಎಲ್ಲ ರೈತರ ಮಾಲ್ ಎಲ್ಲ ಡೈರೆಕ್ಟ್ ಹುಬ್ಳಿ, ಹಾವೇರಿ ಇದಾವೆ. ನಾವೇನು ಇಲ್ಲಿ ಖರೀದಿ ಮಾಡಿ ಏನು ಕೇಳಿಸ್ಬೇಕಾಗಿತ್ತು ಅದನ್ನೇ ಬೆಲ್ಲ ರೈತರ ಗಾಣದ ಮನಿದಿಂದ ಡೈರೆಕ್ಟ್ ಅಲ್ಲೇ ಹೋಗ್ಬಿಡುತ್ತೆ ಸರ್. ಇವತ್ತು ಕಾಯ್ದೆ ಹಿಂದೆ ತಗೊಂಡ್ರು ಕೂಡ ಅದು ನಿಮ್ಗೆ ಅನುಕೂಲ ಆಗಿಲ್ಲ ಅಂತೀರಿ? ಇಲ್ಲ, ಆಗಿಲ್ಲ ಸರ್. ಕಾಯ್ದೆ ಹಿಂದೆ ತಗೊಂಡ್ರು ಮತ್ತು ಕಾಯ್ದೆನೂ ಪಾಸ್ ಮಾಡಿದ್ರು. ಅದು ರಿಜಿಸ್ಟ್ರೇಷನ್ APMCಗೆ ಬತ್ತು. APMCದಾಗ ಎಕ್ಷನ್ ತೊಗೊಂಡು ಏನು ಚೆಕ್ ಪೋಸ್ಟದಾಗ ಕುಂಡ್ರಕ್ಕೆ ಮಾಡೋಕೆ ಗಾಡಿಗಳು ಇಡಕ್ಕೆ ಮಾಡೋಕೆ APMC ಸ್ಟಾಪೇ ಇಲ್ಲರಿ. ಹೀಗಾಗಿ ಸ್ವಲ್ಪ ಭಾಳ ಅಧೋಗತಿಗೆ ಬರತ್ತೈತ್ರಿ. APMC ಅವರು ಸ್ವಲ್ಪ ಭಾಳ ತೊಂದರೆ ಅಂದರೆ ಅವ್ರಿಗೆ ಹೇಳ್ರಿ. ಈಗ ನಮ್ಮ ಹದ್ದಿ ಏನಾದ್ರಿ ಚಿಮ್ಮುಡ್ತಾನೆ ಅಷ್ಟೇ ಇದೆ ಸರ್. ಆ ರಾಯಬಾಗ್ ಹದ್ದಿಯಲ್ಲಿ ಆ ಕಡೆ ಬರ್ತೈತೆ ರೀ. ನಾವು ಅಲ್ಲಿ ಹೋಗಿ ಹಿಡಿಯೋಕೆ ಬರಂಗಿಲ್ಲ ಅಂತ ಇವರು APMC ಅವ್ರು ಹೇಳ್ತಾರೆ ಸರ್. ಈ ಎಲ್ಲ ಬೆಳವಣಿಗೆಯಿಂದ ಏನು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಸೆಸ್ ದೋಖ ಆಗ್ತದೆ? ಹೌದು, ಭಯಂಕರ 90% ಸರ್ಕಾರಕ್ಕೆ ಸೆಸ್ ದೋಖ ಆಗ್ತಿದೆ ಸರ್. ಯಾಕಂದ್ರೆ ಅದೇ ರೈತರ ಬೆಲೆನ ಮಾರ್ಕೆಟ್ ಯಾರ್ಡಿಗೆ ಬಂದರೆ ನಾವು ಇಲ್ಲಿ 1 ನಂಬರ್ ವ್ಯವಹಾರ ಮಾಡಿ ಬಿಲ್ ಹರಿದು ಅದನ್ನು ಸೆಸ್ ಕಲೆಕ್ಟ್ ಮಾಡಿ ನಾವು APMCಗೆ ತುಂಬಬೇಕ್ರಿ ಸರ್. ಅದನ್ನು ಗೌರ್ಮೆಂಟ್ಗೆ ಇನ್ಕಮ್ ಆಗುತ್ತಲ್ಲ ಸರ್. ಹೀಗಾಗಿ ಎಲ್ಲ ಹೊರಗಿಂದವ್ರಿಗೆ ಹೋಗೋದ್ರಿಂದ 90% ಈ APMCಗೆ ಮತ್ತು ಸರ್ಕಾರಕ್ಕೆ ದೋಖ ರೀ ಸರ್. ಇದು ಇಲ್ಲಿರ್ತಕ್ಕಂಥ ಬೆಲ್ಲದ ವ್ಯಾಪಾರಸ್ಥರು ಮಾತಾಡಿದ್ರೆ ಇನ್ನು ಕೇಳಿದ್ರೆ ಬಹುತೇಕವಾಗಿ ಇಲ್ಲಿ ಸುಮಾರು 100ರಿಂದ 200ವರೆಗೂ ಕಾರ್ಮಿಕರು ಕೂಡ ಕೆಲಸ ಮಾಡ್ತಿದ್ರು. ಅವರ ಪರಿಸ್ಥಿತಿ ಕೂಡ ದಯನೀಯ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಅವ್ರದ್ದು ಏನಾಗಿದೆ ಅನ್ನುವಂಥದ್ದನ್ನು ಈಗ ಏನು ಕಾರ್ಮಿಕರ ಸಂಘದ ಅವರ ಅಧ್ಯಕ್ಷರಂತ ಅವ್ರು ಏನು ಹೇಳುವಂಥದ್ದು ಸರ್, ಇವತ್ತು ಪರಿಸ್ಥಿತಿ ಏನಾಗಿರುತ್ತೆ ಕಾರ್ಮಿಕರಿಗೆ? ಇವತ್ತು ಅಜಿಬಾದ್ ಕಾರ್ಮಿಕರಿಗೆ ಏನೂ ಕೆಲಸ ಇಲ್ಲ, ಏನೂ ಇಲ್ಲ ರೀ. ಮೊದಲು ಇಲ್ಲಿ ಈಗ 30 ವರ್ಷದಿಂದ ರೀ ಎಲ್ಲ ಹಮಾಲ್ ಕಾರ್ಮಿಕರಿಗೆ ಏನಿದ್ದಿಲ್ಲ ರೀ, ಒಂದು ಹೊಟ್ಟೆ ತುಂಬುವಂಥದ್ದು ಉದ್ಯೋಗ ಸಿಗ್ತಿತ್ತು ಸರ್. ಈಗ ಅಜಿಬಾತ್ ಇಲ್ಲಿ ಏನಿದ್ರಿ 30 ಟನ್ ಸರ್. 30 ಟನ್, ಕೇವಲ 30 ಟನ್ ಅಂದ್ರೆ ರೀ ಭಾಳ ಆದ್ರೆ ಅದು ಆದಾಯ ಎಲ್ಲರೂ ಕೂಡಿಸ್ಕೇಸಿನ ಭಾಳ ಆದ್ರೆ ಒಂದು 2,000-3,000 ಪಗಾರ ಬೀಳುವಂಗೆ ರೀ. ಈಗ ಅದ್ರಾಗ ಜೀವನ ಮಾಡ್ಕೋತ ನಡೆದಾರೆ ಸರ್. ಮೊದಲು ರೀ ಡೈಲಿ 500 ರೂಪಾಯಿ ಬೀಳ್ತಿದ್ದೆ ಸರ್. ನಮ್ಮ ದುಡಿಮೆ ಮ್ಯಾಗ ರೀ ಸರ್, ನಮ್ಮ ತಾಕತ್ ಮ್ಯಾಗ ಸರ್. ನಾವು ಎಷ್ಟು ಗಟ್ಟಿ ಮುಟ್ಟಿದ್ದೀವಿ ಅಂದ್ರೆ ಅಲ್ಲಿ ದುಡಿಯೋಕೆ ಸಾಧ್ಯ ರೀ.
ಕಡಿಮೆ ಈಗ ವಯಸ್ಸಿದ್ದವ ತನ್ನ ಎಷ್ಟು ಹೊಟ್ಟೆ ಐತಿ ಎಷ್ಟು ತಾಕತ್ತೈತ್ರಿ ಅಷ್ಟು ದುಡ್ಕೊಂಡು ಹೋಗಿಬಿಡ್ತಿದ್ರಿ. ಈಗ ಹೆಂಗೆ ಹುಡುಗರು ನಮ್ಮಂಥವ್ರು ನಾವೇನು ಮಾಡ್ತೀವಿ, ನಮ್ಗೆ ಹೆಚ್ಚಿನ ಪ್ರಮಾಣ ನಾವು ದುಡಿಬೇಕಾದ್ರೆ ನಾವು ದುಡಿಬೇಕಾಗ್ತದ್ರಿ ಸರ್. ಇವತ್ತು ರಫ್ತು ಕಡಿಮೆ ಐತಿ, ನಿಮಗೂ ಸಮಸ್ಯೆ ಏನು ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ಕಾರ ರೀ ಇದನ್ನು ಕಾಯ್ದೆ ತಂದ ಕೇಸಿಂದ ಹಮಾಲ ಕಾರ್ಮಿಕರಿಗೆ ಭಾಳ ಬದುಕು ಏನೈತ್ಲಾರೆ ಪೂರಾ ಏನು ಬದುಕಾಕ ತಾಕತ್ತಿಲ್ಲ ಆ ಥರ ಮಾಡ್ಕೊಂಡು ಬಿಟ್ಟೈತ್ರಿ ಕಾಯ್ದೆ ರೀ. ಈ ಸರ್ಕಾರ ದಯವಿಟ್ಟು ಗಮನ ತೊಗೋಬೇಕ್ರಿ. ಇದ್ರ ಹಿಂದೆ ಒಂದು ಮಾರುಕಟ್ಟೆ ಇರ್ತೈತೆ ಅಂದ್ರೆ ರೈತರು ರೀ, ಮಾಲಕರು, ಕಾರ್ಕೊಂಡ್ರು, ಹಮಾಲ್ರು ರೀ. ಈ ಹಮಾಲ್ರದ ಪರಿಸ್ಥಿತಿ ಏನಾಗೈತಪ್ಪ ಅಂದ್ರೆ ರೀ ಇದನ್ನು ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ರೀ ಸರ್. ಇದನ್ನ ನಂಬ್ಕೊಂಡ್ರಿ, ಯಾಕಂದ್ರೆ ನಮ್ಗೊಂದು ಲೈಸೆನ್ಸ್ ಕೊಟ್ಬಿಟ್ಟಾರೆ ಸರ್. APMCಯಿಂದ ಒಂದು ಲೈಸೆನ್ಸ್ ಕೊಟ್ಟಾರ. ಆ ಲೈಸೆನ್ಸ್ದಾಗ ಏನೈತಪ್ಪ ಅಂದ್ರೆ ಹಮಾಲ್ರಿಗೆ ರೀ ಜೀವನ ಮಾಡೋಕೆ ಏನು ಸತ್ ನಂತರ ಬರುವಂಥ ಬರೀ ಕಾಯ್ದೆಗಳು ಅದಾವ್ರಿ ಸರ. ಈಗ ಬದುಕಿದಾಗ ಏನೂ ಇಲ್ಲ ಸರ. ಅದಕ್ಕೆ ನಾವು ಏನಂತೀವಿ ರೀ, ಕಾರ್ಮಿಕರಿಗೆ ಮಾರ್ಕೆಟ್ ಇದು ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ರಾಜ್ಯ ಸರ್ಕಾರದವ್ರು ಇದ್ರ ಏನೈತಲ್ಲ ರೀ ಇದ್ರ ಬದಲು ರೀ ಭಾಳಷ್ಟು ಗಮನ ತೊಗೋಬೇಕ್ರಿ. ಮತ್ತು ಹೇಳಕತ್ತಾರಲ್ಲ ಸರ, ಈ ಅಜಿಬಾತಿ ಸರ್ಕಾರದವ್ರು ಏನೈತಲ್ಲ ರೀ ಇಲ್ಲಿ ಏನೂ ಆದಾಯ ಇಲ್ಲ ರೀ ಸರ. ಒಂದು ಗೋರ್ಮೆಂಟ್ದಾಗ ನೋಡ್ರಿ ಮೊದಲ 2 ಕೋಟಿ 3 ಕೋಟಿ ಆದಾಯ ರೀ. ಇಲ್ಲಿ 60 ಪೈಸೆದಾಗ ಏನು ಮಾಡೋರು ಅದಾರ ರೀ ಅವರು. ಮಾರುಕಟ್ಟೆ ಉಳಿಬೇಕ್ರು, ಮಾರುಕಟ್ಟೆ ಏನೈತಿಲ್ಲ ಕೀಲಿ ಹಾಕೊಂಡು ಹೋಗ್ಬೇಕ್ರು. ಆ ಥರ ಸರ್ಕಾರದವ್ರು ಕಾಯ್ದೆ ತಂದಾರ ರೀ. ದಯಮಾಡಿ ಏನೈತ್ರಿ ಸರ್ಕಾರದವ್ರು ಇದನ್ನ ಗಮನ ತೊಗೊಂಡು ಬಡವ್ರ ಕಾರ್ಮಿಕರಿಗೆ ಬದುಕಬೇಕಾದ್ರೆ ಎಲ್ಲ ಮಾರುಕಟ್ಟೆಗಳು ಮೊದಲು ಏನು 2005ರಾಗ 10ರಾಗ ಏನು ಮಾರುಕಟ್ಟೆ ಇದ್ದಿರಲ್ಲ ರೀ, 2000ದಾಗ ಇದ್ದಿರಲ್ಲ ಆ ಥರ ಮಾರ್ಕೆಟ್ಗಳು ಬೆಳಿಬೇಕಂತಂದ್ರೆ ಇದಕ್ಕೆ ಏನೈತಿ ಸರ್ಕಾರದವರು ಗಮನ ತೊಗೋಬೇಕ್ರಿ. ಅದಕ್ಕೆ ಕಾನೂನು ಪ್ರಕಾರ ಕಠಿಣ ಏನೈತಿಲ್ಲ ಚೆಕ್ ಪೋಸ್ಟ್ಗಳು ಅದನ್ನು ಮಾಡ್ಬೇಕ್ರಿ ಸರ್. ಇದಿಷ್ಟು ಇಲ್ಲಿರ್ತಕ್ಕಂಥ ಬೆಲ್ಲದ ವ್ಯಾಪಾರಸ್ಥರು ಮತ್ತು ಹಮಾಲರ ಸಂಘದ ಅಧ್ಯಕ್ಷರ ಮಾತಾಗಿರುವಂಥದ್ದು. ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಸರ್ಕಾರಕ್ಕೂ ಕೂಡ ಆದಾಯವಾಗುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸುಮಣಿ, ಏಷ್ಯಾನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.